ಹಲೋ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಮೌಲ್ಯಮಾಪಕರು ತಮ್ಮ ನೋಂದಣಿಯನ್ನು ತಮ್ಮ ಮೊಬೈಲ್ ಮೂಲಕ ಹೇಗೆ ಮಾಡಿಕೊಳ್ಳಬಹುದು ಎನ್ನುವುದನ್ನು ಈ VCA ಮೂಲಕ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಿಳಿಸಿದಂಥ ಮಾಹಿತಿಯನ್ನು ಹೇಗೆ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಂದಣಿಯನ್ನು ಈಗ ತಿಳಿಯೋಣ. ಇವ್ಯಾಲ್ಯುವೇಟರ್ಸ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತಿದೆ. ಸೊ ಇಲ್ಲಿ ನೋಡ್ತಾ ಇದ್ದರೆ ಎಂಟರ್ ಇವ್ಯಾಲ್ಯುವೇಟರ್ ನಂಬರ್ ಅಂತಿದೆ. ಸೊ ಇಲ್ಲಿ ಇವ್ಯಾಲ್ಯುವೇಟರ್ ನಂಬರ್ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ನೋಡ್ತಾ ಇದ್ದೀರಿ, ಇಲ್ಲಿ ಇವ್ಯಾಲ್ಯುವೇಟರ್ ನಂಬರ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ. ತದನಂತರ ಇಲ್ಲಿ ವ್ಯೂ ಕೊಡಬೇಕು. ಸೊ ವ್ಯೂ ಕೊಟ್ಟಾಗಿದೆ. ಸೊ ನೋಡ್ತಾ ಇದ್ದೀರಿ, ಇಲ್ಲಿ ಇವ್ಯಾಲ್ಯುವೇಟರ್ಸ್ ಅಂದರೆ ಅಸಿಸ್ಟೆಂಟ್ ಇವ್ಯಾಲ್ಯುವೇಟರ್ರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ತಾವು ಕಾಣ್ತಾ ಇದ್ದೀರಿ. ಡೀಟೇಲ್ಸ್ ಕಾಣ್ತಾ ಇದ್ದೀರಿ, KCD ನಂಬರ್ ಕಾಣ್ತಾ ಇದ್ದೀರಿ, ಇವ್ಯಾಲ್ಯೂಯೇಷನ್ ಕ್ಯಾಂಪ್ ಕಾಣ್ತಾ ಇದ್ದೀರಿ, ಜಾಯಿನ್ ಡೇಟ್ ಕಾಣ್ತಾ ಇದ್ದೀರಿ, ಸೊ ಕ್ವಾಲಿಫಿಕೇಷನ್ ಕಾಣ್ತಾ ಇದ್ದೀರಿ, ಸೊ ಸರ್ವಿಸ್ ಕಾಣ್ತಾ ಇದ್ದೀರಿ, ನಂತರ ಬ್ಯಾಂಕ್ಸ್ ಅಕೌಂಟ್ ನಂಬರ್ ಕಾಣ್ತಾ ಇದ್ದೀರಿ. ಸೊ ಎಲ್ಲವೂ ಕೂಡ ತಾವು ಸರಿಯಾಗಿ ತಿಳ್ಕೊಂಡು ಏನಾದರೂ ಕರೆಕ್ಷನ್ ಇದ್ರೂ ಕೂಡ ಅಲ್ಲಿ ನಾವು ಮಾಡಬೇಕಾಗ್ತದೆ. ಸೊ ಇಲ್ಲಿ ಪಾಸ್ವರ್ಡ್ ತಾವು ಕಾಣ್ತಾ ಇದ್ದೀರಿ. ಸೊ ನ್ಯೂ ಪಾಸ್ವರ್ಡ್ ಅಂತಿದೆ ಮತ್ತು ಎಂಟರ್ ನ್ಯೂ ಪಾಸ್ವರ್ಡ್ ಅಂತಿದೆ. ಸೊ ನೋಡ್ತಾ ಇದ್ದೀರಿ, ಇಲ್ಲಿ ಎರಡು ಆಪ್ಷನ್ ತಾವು ಕಾಣ್ತಾ ಇದ್ದೀರಿ. ಸೊ ಇನ್ನೊಂದು ಸರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಎಂಟ್ರಿ ಇವ್ಯಾಲ್ಯುವೇಟರ್ ನಂಬರ್ ತಾವು ಕಾಣ್ತಾ ಇದ್ದೀರಿ, ಡಿಸ್ಟಿಕ್ ನೇಮ್ ಕಾಣ್ತಾ ಇದೆ, ತಾಲೂಕು ಕಾಣ್ತಾ ಇದೆ, ಸ್ಕೂಲ್ ನೇಮ್ ಕಾಣ್ತಾ ಇದೆ, ತದನಂತರ ಮೀಡಿಯಮ್ ಕಾಣ್ತಾ ಇದ್ದೀರಿ, ಸ್ಕೂಲ್ ಅಡ್ರೆಸ್ ಕಾಣ್ತಾ ಇದ್ದೀರಿ, ಎಕ್ಸಾಮ್ ನೇಮ್ ಕಾಣ್ತಾ ಇದ್ದೀರಿ, KG ನಂಬರ್ ಕಾಣ್ತಾ ಇದ್ದೀರಿ, ಡೇಟ್ ಆಫ್ ಬರ್ತ್ ಕಾಣ್ತಾ ಇದ್ದೀರಿ, ನಂತರ ಜಾಯಿನ್ ಡೇಟ್ ಕಾಣ್ತಾ ಇದ್ದೀರಿ, ಇವ್ಯಾಲ್ಯೂಯೇಷನ್ ಕ್ಯಾಂಪ್ ಕೂಡ ಕಾಣ್ತಾ ಇದ್ದೀರಿ. QQ05 ಅಂತ ಇಂಗ್ಲೀಷ್ ಕ್ಯಾಂಪ್ ಇದೆ. ಸೊ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕಾಣ್ತಾ ಇದ್ದೀರಿ, ಸರ್ವಿಸ್ ಕಾಣ್ತಾ ಇದ್ದೀರಿ, ಸಬ್ಜೆಕ್ಟ್ ಕಾಣ್ತಾ ಇದ್ದೀರಿ. ಸೊ ಅಲ್ಲಿ ಮುಖ್ಯವಾದಂಥ ಮಾಹಿತಿ ಅಂದರೆ ಬ್ಯಾಂಕ್ ಅಕೌಂಟ್ ನಂಬರ್ಸ್ ಚೆನ್ನಾಗಿ ಅಂದರೆ ಕರೆಕ್ಟ್ ಅದೆಲ್ಲ ನೋಡ್ಕೊಳ್ಬೇಕು. ಎಕ್ಸಾಮಿನೇಷನ್ ಟೈಪ್ ಕಾಣ್ತಾ ಇದ್ದೀರಿ. ಸೊ IFSC ಕೋಡ್ ಕೂಡ ತಾವು ಕಾಣ್ತಾ ಇದ್ದೀರಿ. ಸೊ ಎಲ್ಲವೂ ಕೂಡ ಸರಿ ಇದೆ ಅಂತೂ ತಾವು ಖಾತ್ರಿಪಡಿಸಿಕೊಂಡ ನಂತರ ಸೊ ನೋಡ್ತಾ ಇದ್ದೀರಿ, ಖಾತ್ರಿಪಡಿಸಿಕೊಂಡ ನಂತರ ಇಲ್ಲಿ ಪಾಸ್ವರ್ಡ್ ತಾವು ಕಾಣ್ತಾ ಇದ್ದೀರಿ. ಸೊ ಪಾಸ್ವರ್ಡ್ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಇಲ್ಲಿ. ನಂತರ ಎಂಟರ್ ಪಾಸ್ವರ್ಡ್ ಕೂಡ ತಾವಲ್ಲಿ ಮಾಡಬೇಕು. ಸೊ ಏಟಿದೆ 8 ಕ್ಯಾರೆಕ್ಟರ್ ಇದೆ ತಾವು ಅಲ್ಲಿ ಕಾಣ್ತಾ ಇದ್ದೀರಿ, 8 ಕ್ಯಾರೆಕ್ಟರ್. ಸೊ 8 ಕ್ಯಾರೆಕ್ಟರ್ ನಾನು ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿ ಇನ್ನೊಂದು ಕ್ಯಾರೆಕ್ಟರ್ ಕೊಡ್ತಾ ಇದ್ದೀನಿ ನಾನು. ಸೊ 8 ಕ್ಯಾರೆಕ್ಟರ್ ಅದು ಆದ ನಂತರ ಗೆಟ್ OTP ಅಂತ ಕೊಡ್ತಾ ಇದ್ದೀನಿ. ಸೊ OTPಯಲ್ಲಿ ಬರುತ್ತೆ. ಬಂದ ನಂತರ ಆ OTPಯನ್ನು ನಾವು ಅಲ್ಲಿ ಹಾಕಬೇಕಾಗ್ತದೆ. ಹಾಕಿ ಸಬ್ಮಿಷನ್ ನಾವು ಅಲ್ಲಿ ಮಾಡಬೇಕಾಗ್ತದೆ. ಸೊ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಯಶಸ್ವಿಯಾಗಿ ನಾವು ಇವ್ಯಾಲ್ಯುವೇಟರ್ ನಾವು ಎಂಟ್ರಿ ಮಾಡಬಹುದಾಗಿದೆ. ಸೊ ವೆಯ್ಟ್ ಮಾಡಬೇಕು. ಬಂದಿಲ್ಲ ಅಂದರೆ ಮತ್ತೆ ನಾವು ಇಲ್ಲಿ ರೀಸೆಂಟ್ OTP ಅಂತ ಕೂಡ ನಾವು ಅಲ್ಲಿ ಕ್ಲಿಕ್ ಮಾಡಬಹುದು. ಸೊ ರೀಸೆಂಟ್ OTP ಅಂತ ಕೂಡ ನಾವು ಇಲ್ಲಿ ಕ್ಲಿಕ್ ಮಾಡಿ ನೋಡಿರಿ, OTP ಬಂದಿದೆ. ಸೊ ಆ ಬಂದಂತಹ OTP ಜಾಗರೂಕತೆಯಿಂದ ಅಲ್ಲಿ ನಾವಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಅಲ್ಲಿ ಬಂದಂತಹ OTPಯನ್ನು ಜಾಗರೂಕತೆಯಿಂದ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಮಾಡಿದಂತ ಸಬ್ಮಿಟ್ ಅಂತ ಇದ್ದೀನಿ. ಸೊ ನೋಡ್ತಾ ಇದ್ದೀರಿ, ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ಸಕ್ಸಸ್ಫುಲ್ಲಿ ರಿಜಿಸ್ಟರ್ ಅಂತ ಬಂದಿದೆ. ಸೊ ಈ ಪಾಸ್ವರ್ಡನ್ನು ಉಪಯೋಗಿಸಿಕೊಂಡು ಮುಂದೆ ತಾವು ಸುಲಭವಾಗಿ ವ್ಯಾಲ್ಯೂಯೇಷನ್ ಮಾಡಬಹುದು. ಸುಲಭವಾದಂಥ ಒಂದು ಮಾಹಿತಿ ಇದೆ. ತಾವು ಮನೆಯಲ್ಲೇ ಕುಳಿತುಕೊಂಡು ಈ ರೀತಿ AE ಅವರು ನೋಂದಣಿ ಮಾಡಬಹುದಾಗಿದೆ. ಸೊ KSEAB ವತಿಯಿಂದ ಉತ್ತಮವಾದ ಅದೇ ರೀತಿ ಈ ವಿಡಿಯೋದಲ್ಲಿ ಹೇಗೆ ನೋಂದಣಿ ಮಾಡುತ್ತಾರೆ ಅಂತಕ್ಕಂಥ ಒಂದು ಲಿಂಕ್ ಕೂಡ ನಾನು ಅಪ್ಲೋಡ್ ಮಾಡಿರ್ತೇನೆ. ಆ ಲಿಂಕನ್ನು ತಾವು ಕ್ಲಿಕ್ ಮಾಡೋದ್ರ ಮೂಲಕ ಸುಲಭವಾಗಿ ನೋಂದಣಿ ಮಾಡಿ ಅಂತ ತಿಳಿಸ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಕೊನೆಯದಾಗಿ ಇಲ್ಲಿ ಥ್ಯಾಂಕ್ ಯು ಫಾರ್ ರಿಜಿಸ್ಟರಿಂಗ್ SLC 2024 ಎಕ್ಸಾಮಿನೇಷನ್ 1 ಅಂತಿದೆ. ಸೊ ಈ ಥರ ತಾವು ಸುಲಭವಾಗಿ ಮನೆಯಲ್ಲೇ ಕುಳಿತುಕೊಂಡು
ಇಲ್ಲಿ ಸೂಚಿಸಿದಂಥ ಅಂದರೆ ಇಲ್ಲಿ KSB SLC ವತಿಯಿಂದ ತಾವು ಸುಲಭವಾಗಿ ರಿಜಿಸ್ಟ್ರೇಷನ್ ಮಾಡಬಹುದು ಅಥವಾ ನೋಂದಣಿ ಕೂಡ ಮಾಡಬಹುದಾಗಿದೆ. ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ಅಂದರೆ ಈ ರಾಜೇಶ್ ನಾಗುರೆ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಮಾಹಿತಿ ಪಡೆಯಿರಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಗುಡ್ ಡೇ.